ಹನುಮಂತ ಅವರೇ, ಒಂದು ಈಗ ತುಂಬ ಜನ ಒಳಗಡೆ ಬಂದಿರೋಂಥವ್ರಿಗೆ ಸ್ನೇಹಿತರಿದ್ರು, ಅವ್ರವ್ರ ಪರಿಚಯ ಇತ್ತು ಅಂದರೆ ಆ ಮನೇಲಿ, ಓಕೆನಾ? ನಿಮಗೆ ಈ ಹೊರಗಡೆ ಇದ್ದಾಗ ಯಾರಾದರೂ ಪರಿಚಯ ಇದ್ದು ಒಳಗಡೆ ಹೋದ ನಂತರ ಸರ್ಪ್ರೈಸ್ ಆಗಿದ್ದು ಯಾರೋ ಇತ್ತಾ ಇನ್ಸಿಡೆಂಟು? ಯಾರು ಪರಿಚಯ ಇತ್ತು ಅಲ್ಲಿ ಅಷ್ಟು ಜನದಲ್ಲಿ ಹೊರಗಡೆ ಇದ್ದಾಗ ಅಂತ? ನನಗೆ ಮೋಕ್ಷಿತಕ್ಕ ಗೌತಮಕ್ಕ ಸ್ವಲ್ಪ ಸ್ವಲ್ಪ ಪರಿಚಯ ಇದ್ರಿ. ಮತ್ತು ಹಂಗಾಗಿ ಅಷ್ಟ ಫಸ್ಟ್ ಪರಿಚಯ ಇದ್ರಿ ರೀ. ಹೌದು, ಮಾನಸಕ್ಕನೂ ಇದ್ಲ ರೀ. ರಜತ್ ಅವರೇ ನಮಸ್ತೆ. ಈ ಕಡೆ ಪಾರ್ಟಿ ಜೋರಾಗಾಯ್ತಾ ಅಂತ ಮೊದಲ ದೊಡ್ಡ ಆಸೆ ಅದಾಗಿತ್ತು. ಸುದೀಪ್ ನೈಟ್ ಹೋಗ್ತಿದ್ದಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ ನಾವು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಎದ್ದೇಳೋದು. ಸಾರಿ ಸರ್, ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ. ಸಾರಿ ಎವ್ರಿಬಡಿ. ನೈಟು ಅದೇ 70 ದಿವಸ ಆಗಿತ್ತಲ್ಲ ಸರ್, ನಮಗೂ ಕಾತ್ರ ಇತ್ತು. ಸೊ ಹೋಗ್ತಿದ್ದಂಗೆ ಎಣ್ಣೆ ಹೊಡಿಯೋಕ್ಕೆ, ಸೊ ಅದಕ್ಕೆ ತುಂಬ ದಿವಸ ಆಗಿತ್ತು. ನಾವು ಒಂದು ಚಿಕ್ಕ ಪಾರ್ಟಿ ಮಾಡಿಕೊಂಡು ಸೊ ಎದ್ದೇಳೋದು ಲೇಟ್ ಆಗೋಯ್ತು. ಸಾರಿ, ನಮ್ಮ ಬಾಸ್ ಅಲ್ವಾ ಸರ್, ಅದಕ್ಕೆ. ರಜತ್ ಅವರೇ, ಏನಿಲ್ಲ ಸರ್, ಒಂದು ವಿಷಯನ 100 ಥರ ಡಿವೈಡ್ ಮಾಡೋಳು, ಅದಕ್ಕೆ ನನ್ಗೆ ಅದು ಆಗಲ್ಲ. ಸೊ ಆ ವಿಷಯಕ್ಕೆ ನನಗೂ ಜಗಳ ಆಗ್ತಾ ಇದ್ದೆ ಹೊರತು ನನ್ನ ಬಾಸ್ ಒಂದು ಸುಮ್ಮನೆ ರೇಗಿಸ್ತಾ ಇದ್ದೆ ಅಷ್ಟೇ. ಯಾಕಂದರೆ ನಾನು ಅವಾಗಲೇ ಡಿಸೈಡ್ ಆಗ್ಬಿಟ್ಟಿದ್ದೆ, ಅವಳನ್ನ ಕಳಿಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ, ಅಷ್ಟೇ, ಇನ್ನೇನಿಲ್ಲ. ರಜತ್ ಅವರೇ, ಹೌದು, ಇಲ್ಲ ಅಂಥ ಸಿಚುವೇಶನ್ನು ಪ್ರಕಾಶ್ ಸರು ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ. ಅದು ಡೈರೆಕ್ಟರ್ನ ಕೇಳಬೇಕು. ವೈಫ್ ಬಂದಾಗ ಯಾರು ಮೇಡಮ್ ಅಂತಾರೆ? ಅಯ್ಯೋ ಭಗವಂತನೇ, ಬೇಜಾರಾಗಬೇಕು. ಅದು ಗೌತಮಿಯಿಂದ. ಅವಾಗ ಯಾಕಳಣ್ಣ ಕುಗ್ಗಿಲ್ಲ, ಬೇಜಾರಾಗಿದೆ ಅಷ್ಟೇ. ಅಂದರೆ ಊಟದ ವಿಷಯಕ್ಕೆ ಬಂದಾಗ ಈ ಥರ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು, ಕುಗ್ಗಿಲ್ಲ. ರಜತ್ ಅವರೇ, ಏನಿಲ್ಲ ಸರ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಕಂಪ್ಲೇಂಟ್ ಆಗಿತ್ತಲ್ಲ ಅಕ್ಷಿತಾ ಅವ್ರ. ನನಗೆ 108ಗೆ ಎಕ್ಸೋರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ FIR ರಿನಿವಲ್ ಸಹ ಆಗಿತ್ತು. ಐ ಥಿಂಕ್ ಜಾನ್ 16th ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅವ್ರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ಮ ಮಿಸ್ಸಸ್. ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು ನಾವು ಕೇಳಿದಾಗ. ನೀವೇನ್ ಹೇಳ್ತೀರಾ ಸರ್? ನನ್ನ ಎಕ್ಸು, ನನ್ನ ಲೈಫ್, ನನ್ನ ಜೀವನ. ಬಟ್ ಅದು FIR ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಕ್ಕೆ, ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿದ್ವಿ ಆಸ್ ಎ ನೀವು ಸೆಲೆಬ್ರಿಟಿ ಅಂತ ಹೇಳಿ. ಆಗ್ಲಿ, ತೊಂದರೆ ಇಲ್ಲ. ನನ್ನ ಪರ್ಸನಲ್ ಲೈಫ್ ಅದು. ನನ್ನ ಎಕ್ಸು, ನನ್ನ ಲೈಫು, ನನ್ನ ಹೆಂಡತಿ, ನಾನು ನೋಡ್ಕೊತೀನಿ. ಥ್ಯಾಂಕ್ ಯು. ಹನುಮಂತ್ ಅವರು